ರಾತ್ರಿ ಉಳಿದಿರೋವಂಥ ಅನ್ನದಿಂದ ನಾವು ಸೂಪರ್ ಆಗಿರೋವಂಥ ತಿಂಡಿನ ಮಾಡ್ತಾ ಇದ್ದೀವಿ. ಅನ್ನನ ವೇಸ್ಟ್ ಮಾಡ್ತಾ ಇರ್ತೀವಿ, ಹಾಗಾಗಿ ವೇಸ್ಟ್ ಮಾಡ್ದೇ ಈ ರೀತಿ ಟೇಸ್ಟಿಯಾಗಿರುವಂಥ ಬ್ರೇಕ್ಫಾಸ್ಟ್ನ ಮಾಡಿ ತಿಂದರೆ ಸಖತ್ ರುಚಿಯಾಗಿರುತ್ತೆ. ಈ ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ನಾನಿಲ್ಲಿ ರಾತ್ರಿ ಉಳಿದಿರೋವಂಥ ಅನ್ನನ ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಪ್ಯಾನ್ನ ಬಿಸಿ ಆಗೋದಕ್ಕಿಟ್ಟು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ನಂತರ ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ 1 ಟೇಬಲ್ ಸ್ಪೂನಷ್ಟು. ನಂತರ ಇಲ್ಲಿ ಕಡಲೆಬೇಳೆನ ಹಾಕ್ಕೊಂಡಿದ್ದೀವಿ 1 ಟೇಬಲ್ ಸ್ಪೂನಷ್ಟು. ಎರಡನ್ನೂ ಎಣ್ಣೆಲಿ ರೋಸ್ಟ್ ಮಾಡಿ ನಂತರ ಒಂದೆರಡು ಈಗ ಇದಕ್ಕೆ ಒಣಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀವಿ ನೋಡಿ, ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ. ಇವೆಲ್ಲದನ್ನು 1-2 ನಿಮಿಷ ರೋಸ್ಟ್ ಮಾಡಬೇಕು. ನಂತರ 1 ಸ್ಪೂನಷ್ಟು ಸಾಸಿವೆನ ಹಾಕಿದ್ದೀನಿ, ಟೀ ಸ್ಪೂನಷ್ಟು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಒಂದೆರಡು ಆನಿಯನ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ಕಟ್ ಮಾಡಿ. ನಾನು ಸಣ್ಣ ಆನಿಯನ್ನ ಹಾಕಿದ್ದೀನಿ, ದೊಡ್ಡದಾದರೆ ಒಂದೇ ಹಾಕಿ. ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀವಿ ಕಲರ್ಗೋಸ್ಕರ. ನಂತರ ಒಂದು ಸಣ್ಣ ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಇದನ್ನು ಸಹ ಫ್ರೈ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಾವಿಲ್ಲಿ 1 ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀವಿ. ಟೊಮೆಟೊ ಇಲ್ಲಿ ಸಾಫ್ಟಾಗಿ ಬೇಯಬೇಕಾಗುತ್ತೆ. ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ 1 ಟೇಬಲ್ ಸ್ಪೂನಷ್ಟು. ಇವೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಟೊಮೆಟೊ ಇಲ್ಲಿ ಸಾಫ್ಟ್ ಆಗಿದೆ. ಈಗ ರಾತ್ರಿ ಉಳಿದಿರೋವಂಥ ಅನ್ನನ ಹಾಕೋಬೇಕಾಗುತ್ತೆ. ಆಗಲೇ ತಿನ್ನೋದಾದರೆ ಬಿಸಿಯಾಗಿ ಈ ರೀತಿ ಮಾಡ್ಕೊಳ್ಳಿ, ಅಥವಾ ನೀವು ಹುಳಿ ಮಾಡಿಕೊಂಡು ಹುಳಿನ ಕಲಿಸ್ಕೊಂಡ್ರೂ ಆಗುತ್ತೆ. ನಿಂಬೆಹಣ್ಣನ್ನು ಹಿಂಡ್ಕೊತಾ ಇದ್ದೀನಿ ನೋಡಿ, 1 ನಿಂಬೆಹಣ್ಣನ್ನು ಹಿಂಡಿ ನಿಧಾನವಾಗಿ ಈ ರೀತಿ ಎಲ್ಲ ಕಡೆಯೂ ಹುಳಿ ಮಿಕ್ಸ್ ಆಗೋ ರೀತಿ ಕಲಿಸ್ಕೋಬೇಕು. ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ರುಚಿಯಾಗಿರುವಂಥ ಚಿತ್ರಾನ್ನ ರೆಡಿಯಾಗಿದೆ ನೋಡಿ. ಲೆಫ್ಟ್ ಓವರ್ ರೈಸಿಂದ ನಾವು ಈ ರೀತಿ ಬ್ರೇಕ್ಫಾಸ್ಟ್ನ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.